ಹುಡುಗಿಯನ್ನೇನು ಕೊಲೆ ಮಾಡಿದಂತ ಪಯಜನ್ ಇದ್ದಾನಲ್ಲ, ಅವಾಗ ಗಲ್ಲು ಸಜೆ ಮಾಡ್ಲಿ, ಸಾರ್ವಜನಿಕ ಗಲ್ಲು ಸಜೆ ಮಾಡ್ಲಿ, ಸರ್ಕಾರ ನಾವು ಸ್ವಾಗತ ಮಾಡ್ತೇವೆ. ಏನ್ ಕೌಂಟರ್ ಬೇಕಾದ್ರೆ ಮಾಡ್ಲಿ, ಕಾನೂನು ಒಳಗೆ ಬದಲಾವಣೆ ಮಾಡ್ಕೊಂಡು ಬಂದ ಕೇಂದ್ರ ಸರ್ಕಾರ. ಆದ್ರೆ ಹೆಣದ ಮೇಲೆ ರಾಜಕಾರಣ ಮಾಡಿ ದ್ವೇಷವನ್ನು ಬಿತ್ತಿ ಪಾಪ ಅಮಾಯಕರ ಜೀವ ತಗೊಳಕ್ಕೆ, ಬಲಿ ತಗೊಳ್ಳಿಕ್ಕೆ ಕಾರ್ಯಕರ್ತರು ಆಗಕ್ಕೆ ಹೋಗ್ಬಾರ್ದು ನೀವು. RSS ನವರು ಮತ್ತು ಬಿಜೆಪಿ ಅವರು ಆ ಸತ್ತಂತ ಹೆಣ್ಣು ಮಗಳ ಕುಟುಂಬಕ್ಕೆ ಧೈರ್ಯವನ್ನು ಹೇಳೋಣ. ತಂದೆ ತಾಯಿ ಮಗಳನ್ನು ಕಳ್ಕೊಂಡು ಇವತ್ತು ಅನಾಥ ಸ್ಥಿತಿಯಲ್ಲಿ ಇದ್ದಾರ. ಸಾಮರಸ್ಯ ಕೆಡುವಂತ ವ್ಯವಸ್ಥೆನ ನಾವು ಮಾಡುವುದು ಬೇಡ. ಹುಬ್ಬಳ್ಳಿ ಧಾರವಾಡ ಬಹಳ ಶಾಂತಿಯುತವಾಗೈತಿ. ಕೇವಲ ನೀವು ಮುಸಲ್ಮಾನ್ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸಾರ್ವಜನಿಕವಾಗಿ ನೀವೇನತ್ತಲ್ಲ ಬಡ ಮಕ್ಕಳನ್ನ ಕೊಲೆ ಮಾಡ್ತಾ ಇದ್ರಿ. ಬಡವರ ತಲೆಯಲ್ಲಿ ಇಲ್ಲದ ಆಮಿಷ ಮತ್ತು ಆವೇಶವನ್ನು ತುಂಬುತ್ತಾ ಇದ್ರಿ. ಭಾವನಾತ್ಮಕವಾದಂತ ಭಾವನೆಗಳನ್ನ ತುಂಬುತ್ತಾ ಇದ್ದೀರಿ. ನಿಮ್ಮ ವಿಚಾರಗಳು ಯಾವುದೇ ಅಭಿವೃದ್ಧಿ ಮೇಲೆ ಇಲ್ಲ. ನೀವು ವಿರೋಧ ಮಾಡ್ತಾ ಇರೋದು ಈ ದೇಶದ ಕಾನೂನನ್ನ, ಈ ಸಂವಿಧಾನವನ್ನ, ಇಲ್ಲಿರ್ತಕ್ಕಂಥ ದೀನ ದಲಿತರನ್ನ ನೀವು ವಿರೋಧ ಮಾಡ್ತಾ ಇದ್ದೀರಿ. ಅಲ್ಪಸಂಖ್ಯಾತರನ್ನ ನೀವು ವಿರೋಧ ಮಾಡ್ತಾ ಇದ್ದೀರಿ. ಸಂವಿಧಾನವನ್ನು ವಿರೋಧ ಮಾಡ್ತಾ ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೀವು ವಿರೋಧ ಮಾಡ್ತಾ ಇದ್ದೀರಿ. ಈ ನೆಲದ ಕಾನೂನು ಎಲ್ಲರಿಗೂ ಸಮಾನವಾದಂತ ಹಕ್ಕನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ನಮ್ಮ ದೇಶದ ಸಂವಿಧಾನ ಕೊಟ್ಟೈತಿ. ಎಲ್ಲರೂ ಬದುಕಲಿಕ್ಕೆ ನಾವು ಅರ್ಹರಿದ್ದೇವೆ. ಕೇವಲ ಎಷ್ಟು ಜನ ಇವತ್ತ ಹಿಂದೂ ಪಾಪ ಅಮಾಯಕ ಹೆಣ್ಮಕ್ಳ ಜೀವ ಕಳ್ಕೊಂಡಿದ್ದಾರ. ಗದಗಿನಲ್ಲಿ ಮೊನ್ನೆ 4 ಜನರ ಪಾಪ ಅಮಾಯಕರ 4 ಜನ ಕೊಲೆ ಆಯ್ತು. ಅವರ ಮನೆಗೆ ನೀವು ಒಬ್ಬರು ಹೋದ್ರ. ಸೌಜನ್ಯನ ಕೊಲೆ ಕೇಸ್ಗೆ ಸುಮಾರು 7 ವರ್ಷ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನೀವೇನಾದ್ರೂ ಧ್ವನಿ ಎತ್ತಿದ್ರಿ? ಬಸವಗೌಡ ಪಾಟೀಲ್ ಅವರು ನೀವು ಧ್ವನಿ ಎತ್ತಿದ್ರ? ಪ್ರಹ್ಲಾದ್ ಜೋಶಿ ಅವರು ನೀವು ಧ್ವನಿ ಎತ್ತಿದ್ರಿ? ಪ್ರತಾಪ್ ಸಿಂಹ ಅವರು ನೀವು ಧ್ವನಿ ಎತ್ತಿದ್ರಿ? ನಿಮ್ಮ ಸಾಧನೆ ಶೂನ್ಯ. ನೀವು ಮಾಡ್ತಕ್ಕಂಥದ್ದು ಬರೀ ವಿಷ ಬೀಜವನ್ನು ಬಿತ್ತದು, ಸಮಾಜವನ್ನು ಒಡೆದು ಗೋಡೆಯನ್ನು ಕಟ್ಟುವುದು, ಸಮಾಜದ ಶಾಂತಿಯನ್ನು ಹಾಳು ಮಾಡ್ತಕ್ಕಂಥ ವಿಚಾರ ಮಾತ್ರ ಬಿಟ್ಟರೆ ಬೇರೆ ಏನು ನಿಮ್ ಕಡೆ ಇಲ್ಲ. ನಾವೆಲ್ಲರೂ ಸೌಜನ್ಯ ಕೊಲೆಯನ್ನು ನಾವು ಖಂಡಿಸ್ತೇವೆ, ಪ್ರತಿಭಟಿಸ್ತೇವೆ. ಆಕೆ ನಮ್ಮೆಲ್ಲರ ಮಗಳು. ಆಕೆಗೆ ಅನ್ಯಾಯ ಆಗಿದ್ದನ್ನು ನಾವು ಉಗ್ರವಾಗಿ ಪ್ರತಿಭಟಿಸ್ತೇವೆ. ನೀವು ಕೇವಲ ಏನ್ ಮಾಡ್ತಾ ಇದ್ದೀರಿ? ನೀವು ಯಾವ ದಿಕ್ಕಿನ ಕಡೆ ಸಮಾಜವನ್ನು ತಗೊಂಡು ಹೊಂಟಿದ್ದೀರಿ? ನೀವು ಇದನ್ನ ಒಂದು ನೆಪ ಮಾಡಿಕೊಂಡು ಪಾಪ ಅವರ ಮನೆಗೆ ಹೋಗಿ ನೀವು ಸಾಂತ್ವನ ಹೇಳ್ರಿ, ವಿಷವಜ ಬಿತ್ತು ಮಾಡ್ರಿ. ಈಗ ಎಲ್ಲಿದ್ರಿ ನೀವು? ವಿಷವಜ ಬಿತ್ತಿ ನೀವು ಹೋಗ್ಬಿಟ್ರಿ. ಜನರ ಮನಸ್ಸು ಕಲಹ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ನಾವು ಒಂದು ಮಾತಾಡ್ತಿದ್ದೇನೆ. ಈ ದೇಶದ ನೆಲ ಕಾನೂನು ಎಲ್ಲರಿಗೂ ಸಮಾನವಾಗಿದ್ದು, ಈ ದೇಶದ ಪ್ರತಿಯೊಂದು ಆಗು ಹೋಗುಗಳ ಕಡೆ, ಈ ದೇಶದ ಒಂದು ಹೋರಾಟದಲ್ಲಿರ್ಬೋದು, ದೇಶ ಸ್ವಾತಂತ್ರ್ಯ ಆಗೋದ್ರಲ್ಲಿ ಇರ್ಬೋದು, ದೇಶದಲ್ಲಿ ಮುಸಲ್ಮಾನರು ಇರ್ಬೋದು, ಹಿಂದೂ ವರ್ಗದವರು ಇರ್ಬೋದು, ದಲಿತರು ಇರ್ಬೋದು, ಇವರ ಕೊಡುಗೆ ದೊಡ್ಡದೈತಿ. ನಿಮ್ಮ ಕೊಡುಗೆ ಏನು ಇಲ್ಲ. ಕೇವಲ ನೀವು ಮಾಡ್ತಕ್ಕಂಥದ್ದು ಅಭಿವೃದ್ಧಿ ಮೇಲೆ ಇಲ್ಲ. ಕೇವಲ ನೀವು ದ್ವೇಷ ಬೀಜವನ್ನು ಬಿತ್ತಾ ಇದ್ರಿ. ಕೇವಲ ಆ ಕೊಲೆ ಮಾಡಿದಂತ ಒಬ್ಬ ಮುಸಲ್ಮಾನ್ ಅನ್ನುವಂತ ಒಂದು ಹುಡುಗ ಆಗಿದ್ರಲಿಂದ ಇಡೀ ಸಮುದಾಯದ ಮೇಲೆ ನೀವು ಆರೋಪ ಮಾಡ್ತಾ ಇದ್ರಲ್ಲ. ನಿಮ್ಮಲ್ಲಿ ಏನಾದ್ರು ಮನುಷ್ಯತ್ವ, ಮಾನವೀಯತೆ ಏನಾದ್ರು ಇದೇನಾ? ಮನುಕುಲದ ವ್ಯವಸ್ಥೆ ಇರ್ತಕ್ಕಂಥ ನೀವು ಯಹೂದಿಗಳಂತೇಳಿ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ. ಸಮಾಜವನ್ನು ಕೆಡಿಸ್ತಕ್ಕಂಥ ದೊಡ್ಡ ಯಹೂದಿಗಳ ನೀಚರು ನೀವೆಲ್ಲ. ಸಮಾಜವನ್ನು ಹಾಳು ಮಾಡ್ಲಿಕ್ಕೆ ಬಂದಂತ ಕೇವಲ ರಾಜಕಾರಣಕ್ಕಾಗಿ ಈ ಒಂದು ವಿಷಯವನ್ನು ನೀವು ಬಳಕೆ ಮಾಡ್ಕೊತಾ ಇದ್ದೀರಿ ವಿನ ಮೇಯ ಹಿರೇಮಠ ಅವರ ಕುಟುಂಬದ ಬಗ್ಗೆ ನಿಮ್ಮಲ್ಲಿ ಹೇಳಕ್ಕಷ್ಟು ಕೂಡ ಸೌಜನ್ಯ ಇಲ್ಲ. ಕೇವಲ ರಾಜಕೀಯವಾಗಿ ನೀವೇನತ್ತಲ್ಲ ಲಾಭ ತಗೊಳ್ಳಿಕ್ಕೆ ಮಾತ್ರ ನೀವೆಲ್ಲ ಬಂದಿದ್ರಿ. ನಿಮ್ಮ ಒಂದು ವಿಚಾರಕ್ಕೆ, ನಿಮ್ಮ ಒಂದು ಆಚಾರಕ್ಕೆ, ನಿಮ್ಮ ನಡೆಗೆ ನಾವು ಧಿಕ್ಕಾರವನ್ನು ಕೊಡ್ತಾ ಇದ್ದೇವೆ. ಬಿಜೆಪಿಗೆ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ. ನಾ ಹೇಳ್ತಾ ಇದ್ದೇನೆ ಏನಪ್ಪಾ ಅಂತಂದ್ರೆ ಒಂದು ನೇರವಾಗಿ ಮತ್ತೊಂದು ಹೇಳ್ತಾ ಇದ್ದೇನೆ. ನಿಮ್ಮ ಕೊಡುಗೆ ಏನದ ರೀ? ಅಭಿವೃದ್ಧಿ ಹೊತ್ತ ಕೊಡುಗೆ ಏನದ ನಿಮ್ದು? ಏನು ಇಲ್ಲ. ಅಭಿವೃದ್ಧಿ ಕಡೆ ಮಾತಾಡ್ಲಿಕ್ಕೆ ನಿಮ್ಮ ಕಡೆ ಒಂದು ನಯ ಪೈಸದಷ್ಟು ಕೂಡ ನಿಮ್ಮ ಕಡೆ ಯಾವುದೇ ಹಕ್ಕ ಇಲ್ಲ. ನೀವು ಅಧಿಕಾರಕ್ಕೆ ಬರೋದು ಕೇವಲ ಏನತ್ತಲ್ಲ ವಿಶ್ವವಿದ್ಯಾಲಯವನ್ನು ಬಿತ್ತದು, ಹಿಂದೂ ಮುಸ್ಲಿಂ ಅಂತಕ್ಕಂಥ ವಿಚಾರವನ್ನು ಬಿಟ್ಟರೆ ಬೇರೆ ಏನಿಲ್ಲ. ನಿಮ್ಮ ಸಾಧನೆ ಶೂನ್ಯ ಶೂನ್ಯ ಶೂನ್ಯ. ನಾವೆಲ್ಲರೂ ಭಾರತೀಯರು, ಭಾರತಾಂಬೆಯ ಮಕ್ಕಳು, ಸಮಾನವಾಗಿ ಬದುಕುವಂತ ಹಕ್ಕು ನಮ್ಮೆಲ್ಲರಿಗೂ ಕೂಡ ಐತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ಆ ಸಂವಿಧಾನ ಏನಾದ್ರು ಇರ್ದೇ ಇದ್ದಿದ್ರ ಬೀದಿ ಬೀದಿಯಲ್ಲಿ ಹೆಣ ಬೀಳ್ತಿದ್ವು, ದೊಡ್ಡ ಹಾಕಾರ ನಮ್ಮ ದೇಶದಲ್ಲಿ ಸೃಷ್ಟಿ ಆಗ್ತಿತ್ತು. ಈ ಸಂವಿಧಾನ ಇದೆ ಅಂತಂದಲ್ಲಿ ಇವತ್ತು ನೆಮ್ಮದಿಯಿಂದ ನಾವು ಬದುಕ್ತಾ ಇದ್ದೇವೆ. ಆದ್ರೂ ಕೂಡ ನೀವು ದೇಶದಲ್ಲಿ ಏನೈತಲ್ಲ ಅಶಾಂತಿಯನ್ನು ಸೃಷ್ಟಿ ಮಾಡಿ ಭಾವನಾತ್ಮಕವಾದಂತ ವಿಚಾರಗಳನ್ನು ಬಿತ್ತಿ ಸಮುದಾಯವನ್ನು ಕೆಡಿಸಿ
ಸಣ್ಣ ಸಣ್ಣ ಪಾಪ ಬಡವರ ಮಕ್ಕಳನ್ನು ಇವತ್ತು ನೀವು ಬಲಿ ತಗೋತಾ ಇದ್ದೀರಿ. ನಿಮ್ಮ ಒಂದು ಆವೇಶಕ್ಕೆ ಒಳಗಾದಂತ ಬಡವರ ಮಕ್ಕಳು ನೂರಾರು ಸಾವಿರಾರು ಜನ ಬಲಿಯಾಗಿದ್ದಾರೆ ಈ ಸಮಾಜದಲ್ಲಿ. ಆ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥವ್ರು ಯಾರು ನ್ಯಾಯ ಕೊಡ್ತಾರ ಅನ್ನೋರನ್ನ ಯಾರು ಬುದ್ಧಿ ನ್ಯಾಯ ಕೊಡ್ತಾರ್ರಿ? ಇವತ್ತು ಆ ಮಕ್ಕಳನ್ನ ಕಳ್ಕೊಂಡಂತ ಕುಟುಂಬ ಅನಾಥ ಪರಿಸ್ಥಿತಿಯಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಬುದ್ಧಿವಂತರಾಗೋಣ, ಶಾಣರಾಗೋಣ. ನೀವು ಏನೋ ಡ್ರಾಮಾ ಮಾಡಿದ್ರು ಕೂಡ ನಿಮ್ಮ ವಿಚಾರಧಾರೆಗಳಿಗೆ ನಾವು ಯಾರು ಕೂಡ ಕಿವಿ ಕೊಡ್ತಾ ಇಲ್ಲ. ನಿಮ್ಮ ಸುಳ್ಳನ್ನು ನಂಬಿ ಇವತ್ತೆಲ್ಲ ಸಮಸ್ತ ಭಾರತೀಯರು ಇರ್ಬೋದು, ಕನ್ನಡಿಗರು ಇರ್ಬೋದು, ಏನಂತಲ್ಲ ಎಲ್ಲರೂ ನಿಮ್ಮ ಸುಳ್ಳದ ಜಾಲ ಗೊತ್ತಾಗ್ಬಿಟ್ಟೈತಿ. ನೀವೇನೇ ಡ್ರಾಮಾ ಮಾಡಿದ್ರು ಕೂಡ ನಿಮ್ಮ ಒಂದು ವ್ಯವಸ್ಥೆ ವಿರುದ್ಧನ ಎಲ್ಲ ಪ್ರತಿಯೊಬ್ಬರು ಕೂಡ ಹೋರಾಟ ಮಾಡ್ತಾರೆ. ನಿಮ್ಮ ವಿರುದ್ಧವಾಗಿ ನಾವೆಲ್ಲರೂ ಇರ್ತಾ ಇದ್ದೇವೆ. ನಿಮ್ಮ ಸಾಧನೆಯೊಳಗೆ ಏನೈತಲ್ಲ ಬರ್ರಿ, ನಾವು ಸ್ವಾಗತ ಮಾಡ್ಕೋತೇವೆ. ಅಭಿವೃದ್ಧಿ ವಿಚಾರದೊಳಗೆ ಬರ್ರಿ, ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಆದ್ರೆ ಈ ಭಾವನಾತ್ಮಕವಾದಂತ ವಿಚಾರಗಳನ್ನ ಬಿಟ್ಟು ಹೆಣದ ಮೇಲೆ ರಾಜಕಾರಣವನ್ನ ಮಾಡುವುದನ್ನು ಬಿಟ್ಟು ನೀವು ಕೂಡ ಮನುಷ್ಯರಾಗಿ ಬಾಳ್ರಿ ಅಂತೇಳಿ ನಿಮ್ಮಲ್ಲಿ ನಾ ಕೈ ಮುಗಿದು ಕೇಳ್ಕೊತಿದ್ದೆ. ನಿಮ್ಮ ಮೃಗಗಳಾಗ್ಬೇಡ್ರಿ, ಅಮಾಯಕರ ಜೀವ ತಗೊಳಕ್ ಹೋಗ್ಬೇಡ್ರಿ. ಪಾಪ ಒಬ್ಬ ಮಗಳಿಗೆ ಜೀವ ಕಳ್ಕೊಂಡು ಬಿಟ್ಲು, ನೀ ಅಂತಕ್ಕಂಥ ಪಾಪ ಮಗಳಿಗೆ ಆಗ್ಬಾರ್ದಾಗಿತ್ತು ಅನ್ಯಾಯ. ಆದ್ರೆ 10,000 ಜನರನ್ನು ನೀವು ಕೊಲೆ ಮಾಡಿಸುವಂತ ಸಂಚಲನ ನೀವು ಮಾಡ್ತಾ ಇದ್ದೀರಿ. ಯಾರು ಮಾಡ್ತಾ ಇದ್ದೀರಿ? ಬಿಜೆಪಿ ಅವರು ಮಾಡ್ತಾ ಇದ್ದೀರಿ. ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಆರೋಪಕ್ಕೆ ಕಡಿವಾಣ ಹಾಕ್ರಿ. ಇಲ್ಲ ಅಂದ್ರೆ ಮುಂದಿನ ದಿನಮಾನದೊಳಗ ಸಮಸ್ತ ಹಿಂದ ಜನತೆ ನಿಮ್ಮೆಲ್ಲರ ಮನೆಗೆ ಮುತ್ತಿಗೆ ಹಾಕುವಂತ ಕಾಲ ದೂರಿಲ್ಲ, ಬಂದೇ ಬರ್ತೈತಿ. ನಿಮ್ಮೆಲ್ಲರ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿ ಅದನ್ನೇನಂತಲ್ಲಿ ವಿರೋಧ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ನಾವು ವಿರಾಮವನ್ನು ಕೊಡ್ತಾ ಇದ್ದೇವೆ.